ರಾಜ್ಯದಲ್ಲಿ ಕೊಲೆ ಕೇಸ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಅದಕ್ಕೆ ಉದಾಹರಣೆ ಅನ್ನೋ ತರ ಬೆಂಗಳೂರಿನ ಉತ್ತರ ವಿಭಾಗದಲ್ಲಿ ಒಂದೇ ದಿನ ಪ್ರತ್ಯೇಕವಾಗಿ 2 ಕೊಲೆಗಳಾಗಿವೆ. ಪ್ರತ್ಯೇಕ 2 ಕೊಲೆಗಳ ಹಿಂದಿನ ಕತೆ ಹೇಳ್ತೀವಿ, ನೀವೇ ನೋಡಿ. ಒಂದೇ ದಿನ ಎರಡೆರಡು ಮರ್ಡರ್. ಕ್ಷುಲ್ಲಕ ವಿಚಾರಕ್ಕೆ ಬಿದ್ವು 2 ಹೆಣಗಳು. ಎಸ್, ಬೆಂಗಳೂರಿನಲ್ಲಿ ಒಂದೇ ಡಿವಿಷನ್ನಲ್ಲಿ ನಿನ್ನೆ ಮಧ್ಯರಾತ್ರಿ ಪ್ರತ್ಯೇಕ 2 ಮರ್ಡರ್ಗಳಾಗಿವೆ. ಉತ್ತರ ವಿಭಾಗದ ಮಲ್ಲೇಶ್ವರಂ ಹಾಗೂ ಗಂಗಮ್ಮನಗುಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 2 ಮರ್ಡರ್ಗಳ ವರದಿಯಾಗಿದೆ. ಎಸ್, 26 ವರ್ಷದ ಪನ್ನೀರ್ ಸೆಲ್ವಂ ಹಾಗೂ 17 ವರ್ಷದ ಯುವಕ ಮಂಜುನಾಥ್ ಕೊಲೆಯಾಗಿರುವಂತಹ ಪನ್ನೀರ್ ಸೆಲ್ವಂ ವಿರುದ್ಧ ಮಲ್ಲೇಶ್ವರಂ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೊಲೆ ಯತ್ನ ಪ್ರಕರಣಗಳಿದ್ವು. ಪನ್ನೀರ್ ಸೆಲ್ವಂ ಕ್ಷುಲ್ಲಕ ಕಾರಣಕ್ಕೆ ಅಕ್ಕಪಕ್ಕದ ಮನೆಯವರ ಜೊತೆ ಗಲಾಟೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಾ ಇದ್ದ. ಇನ್ನು ಸೆಲ್ವಂನ ಕಿರಿಕ್ನಿಂದ ರೋಸ್ ಹೋಗಿದ್ದಂತಹ ಯುವಕರು ಸೆಲ್ವಂನನ್ನ ಮಲ್ಲೇಶ್ವರಂ ಪಾರ್ಕ್ ಬಳಿ ಕರ್ಕೊಂಡು ಹೋಗಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಿ ಕೊಲೆ ಮಾಡಿ ಪೊಲೀಸರಿಗೆ ತಗ್ಲಾಕೊಂಡಿದ್ದಾರೆ. ಅವರು ಪನ್ನೀರ್ ಸೆಲ್ವಂ ಅಂತ ವೆಲ್ಲಿವರಪುರಂ ಏರಿಯಾದಲ್ಲಿ ಇರುವಂಥ ಒಬ್ಬರು ಡೈಲಿ ವೇಜ್ ಲೇಬರರ್. ಹೆಡ್ ಇಂಜುರಿ ಮತ್ತು ಬಾಡಿ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಇಂಜುರಿ ಆಗಿ ಕೊಲೆ ಆಗಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಆಗುತ್ತೆ. ಅವರು ಪತ್ನಿಯವರೇ ಇದರಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಅದು ಆಧಾರ ಮೇಲೆ ಒಂದು 302 FIR ಮಾಡಿರುತ್ತೀವಿ. ಫರ್ದರ್ ಆಗಿ ನಮ್ಮ ಇನ್ಸ್ಪೆಕ್ಟರ್ಸ್ ಮತ್ತು ಟೀಮ್ ಇದು ಯಾರು ಆಗಿರ್ಬೋದಂತ ಒಂದು ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ಇಬ್ಬರು ಅಕ್ಯೂಸ್ನು ಈಗಾಗಲೇ ಆಲ್ರೆಡಿ ನಾವು ಅರೆಸ್ಟ್ ಮಾಡಿದ್ದೀವಿ. ಅವರೂ ಅದೇ ಏರಿಯಾದವರು ಅಂತ ಗೊತ್ತಾಗಿದೆ. ಸೊ ಬೆಳ್ಳಿವರಪುರಕ್ಕೆ ಸಂಬಂಧಪಟ್ಟಂಥ ಇಬ್ಬರು ಯುವಕರು ಅರೌಂಡ್ 21-23 ಇಯರ್ಸ್ ಅವನ್ನ ಕರ್ಕೊಂಡು ಬಂದು ಇಲ್ಲಿ ಕೊಲೆ ಮಾಡಿದವು ಅಂತ ಅವರು ಫರ್ದರ್ ಒಂದು ಪ್ರೈಮಾ ಫೇಸಿ ನಮಗೆ ಗೊತ್ತಾಗಿದೆ. ಇನ್ನು ಗಂಗಮ್ಮನಗುಡಿಯ ವೈಮ್ಯಾಕ್ಸ್ ಸರ್ಕಲ್ನಲ್ಲಿ ಕೊಲೆಯಾಗಿರುವಂತಹ 17 ವರ್ಷದ ಯುವಕನ ಕೊಲೆ ಬಗ್ಗೆ ಯಾವುದೇ ರೀತಿಯ ನಿಖರ ಮಾಹಿತಿ ತಿಳಿದು ಬಂದಿಲ್ಲ. ಗಂಗಮ್ಮನಗುಡಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳಿಗಾಗಿ ಹುಡುಕಾಟವನ್ನ ನಡೆಸುತ್ತಿದ್ದಾರೆ. ಇನ್ನು ಆರೋಪಿ ಬಂಧನದ ನಂತರ ಯಾವ ವಿಚಾರಕ್ಕೆ ಯುವಕನ ಕೊಲೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ನಾಗೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.